ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂತಂದರೆ ಮೊಗ್ಗಿನ ಜಡೆ ಎಣಿತಾ ಇರೋದಂಥದ್ದು. ಸೊ ಯಾವ ರೀತಿ ಎಲ್ಲ ಎಣ್ದಿದ್ರು, ನಾನು ಕೂಡ ಹಾಕ್ಕೊಂಡು ಯಾವ ಥರ ಕಾಣಿಸ್ತಿದೆ ಎಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ವಿಡಿಯೋ ಏನು ತುಂಬ ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾಡಿದ್ದೀನಿ, ಅದನ್ನೆಲ್ಲ ಅಟ್ಯಾಚ್ ಮಾಡಿದ್ದೀನಿ. ಮೊದಲಿಗೆ ಮೊಗ್ಗಿನ ಜಡೆನ ಹೇಗೆಲ್ಲ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಈ ಥರ ಮೊಗ್ಗು ಅಂದರೆ ಮಲ್ಲಿಗೆ ಮೊಗ್ಗಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ನೋಡಿ ನಮ್ಮ ಮನೆ ಎದುರುಗಡೆ ಮನೆ ಆಂಟಿ ಅವರೆಲ್ಲ ಕೂತ್ಕೊಂಡು ಮೊದಲಿಗೆ ತೆಂಗಿನ ಕಡ್ಡಿಗಳನ್ನ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ. ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ಗೆ ನೋಡಿ ಎಲ್ಲರೂ ಸೇರಿಕೊಂಡು ಆ ಒಂದು ಮಲ್ಲಿಗೆ ಹೂನ ಅದರೊಳಗಡೆ ಪೋಣಿಸ್ತಾ ಇದ್ದಾರೆ. ನಾನು ನೋಡಿರಲಿಲ್ಲ ಯಾವಾಗ್ಲೂ ಯಾವ ಥರ ಈ ಮೊಗ್ಗಿನ ಜಡೆ ಎಲ್ಲ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ನಾನು ಚಿಕ್ಕವಳಿದ್ದಾಗೆಲ್ಲ ಹಾಕ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ವೇರ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಅದಕ್ಕೋಸ್ಕರ ನೋಡಿ ಈ ಥರ ಮೊದಲಿಗೆ ಎಲ್ಲದನ್ನು ಕೂಡ ಒಂದೇ ಅಳತೆಯಲ್ಲಿ ಈ ಥರ ಎಣ್ಕೋತಿದ್ದಾರೆ. ನೋಡಿ ಅಂಕಲ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಮಾಡ್ತಾ ಇರೋದ್ರಿಂದ ಬೇಗನೆ ಆಗ್ತಾ ಇದೆ. ಇವತ್ತು ಹೂ ಬರೋದು ಕೂಡ ಸ್ವಲ್ಪ ಲೇಟ್ ಆಯಿತು, ಆದರೂ ಪರವಾಗಿಲ್ಲ, ಇವತ್ತು ಎಷ್ಟೊತ್ತಿದ್ರೂ ಹಾಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇರೋದು. ನೋಡಿ ಪ್ರತಿಯೊಂದು ಹೂ ಮಗ್ಗು ಕೂಡ ಆ ಒಂದು ಕಡ್ಡಿ ಒಳಗಡೆನೆ ಸೇರಿಸ್ತಾ ಇರೋ ಅಂಥದ್ದು. ಸೊ ಸೇರಿಸಿದಾದ್ಮೇಲೆ ಅದು ಕಡ್ಡಿಗಳೆಲ್ಲ ಪ್ರಿಪೇರ್ ಆಗುತ್ತೆ. ಅದಾದಮೇಲೆ ನಾವಿಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ರಟ್ಟಿರುತ್ತಲ್ವ ಹಳೇದು ವೇಸ್ಟು, ಅದನ್ನು ನಮ್ಮ ಅಳತೆಗೆ ಅಂದರೆ ನಮ್ಮ ಜಡೆಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಆ ಜಡೆಗೆ ಕಟ್ ಮಾಡ್ಕೋತಾ ಇರೋದು. ಈ ಒಂದು ಪ್ರೊಸೆಸ್ ತುಂಬಾ ಚೆನ್ನಾಗಿತ್ತು. ನಾನು ಯಾವಾಗಲೂ ನೋಡಿರಲಿಲ್ಲ, ಒಂಥರ ಡಿಫ್ರೆಂಟಾಗಿದೆ. ನಾನೆಲ್ಲ ಎಣೆದು ಬಿಡ್ತಾರೆ ಹಾಗೇನೆ ಅಂದ್ಕೊಂಡಿದ್ದೆ, ಈ ಥರ ಕಡ್ಡಿಲೆಲ್ಲ ಮಾಡ್ತಾರೆ ಅಂತೆಲ್ಲ ಗೊತ್ತಿರಲಿಲ್ಲ. ಬಟ್ ಬ್ಯೂಟಿಫುಲ್ಲಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ನೋಡಿ ಪ್ರತಿಯೊಂದು ಪ್ರೊಸೆಸ್ ಕೂಡ ಸಖತ್ತಾಗೇ ಇತ್ತು. ಏನಿಲ್ಲ ಅಂಕಲ್ಲು ಮೊಗ್ಗುಗಳನ್ನೆಲ್ಲ ಸಪ್ರೇಟ್ ಮಾಡ್ತಿದ್ರೆ ನಮ್ಮ ಯಜಮಾನ್ರು ಆರಾಮಾಗಿ ನೀವೇನಾದರೂ ಮಾಡಿ ನಾನು ಊಟ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಸೊ ನೋಡಿ ಫೈನಲಾಗಿ ಆ ಒಂದು ಏನು ಮೊಗ್ಗುನ ಬರಲು ಕಡ್ಡಿಲಿ ಹಾಕಿದ್ರಲ್ವ ತೆಂಗಿನ ಗರಿಯಲ್ಲಿ, ಅದನ್ನು ಇವಾಗ ಆ ಒಂದು ರಟ್ಟಿಗೆ ನೀಟಾಗಿ ಇಟ್ಬಿಟ್ಟು 4 ಕಡ್ಡಿ ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ಆಂಟಿ ಕೂಡ ಬಂದರು. ಅವರು ಕೂಡ ಕೆಲವೊಂದು ಮೊಗ್ಗುಗಳನ್ನ ಪೋಣಿಸ್ತಾ ಇದ್ದಾರೆ. ಇನ್ನು ಮೇಲ್ದಂಡಿ ಕಟ್ತಾರಲ್ವ ಅದಕ್ಕೋಸ್ಕರ ಈ ಒಂದು ಹೂವನ್ನ ಪೋಣಿಸ್ತಾ ಇರೋದು. ಇದವ್ರ ಮಗಳು ಶಾಂಭವಿ ಅಂತ ಕ್ಯೂಟು. ನಾನು ತುಂಬ ಕಾಡಿಸ್ತಾ ಇರ್ತೀನಿ ಇವಳಿಗೆ ಯಾವಾಗಲೂ, ಇವಳೊಂದು ಸಂತೆಲಿ ತಂದಿರೋದು ನಿನ್ನನ್ನು ಹಾಗೆ ಹಿಂಗೆ ಅಂತ. ಅದಕ್ಕೆ ನನ್ನನ್ನು ಮಾತಾಡ್ಸಲ್ಲ, ಹಿಂದೆ ಕೂತಿರ್ತಾಳೆ ಯಾವಾಗ್ಲೂ ಕೂಡ. ಸೊ ಯಾವಾಗ ಆ ಮೊಗ್ಗುಗಳನ್ನೆಲ್ಲ ಕಟ್ಬಿಟ್ಟು ಇವಾಗ ಇಲ್ಲಿ ಸೂಜಿಯಿಂದ ಪೋಣಿಸ್ತಾ ಇರೋದು. ಸೊ ನಿಮಗೆ ಮಲ್ಲಿಗೆ ದಿಂಡು ಯಾವ ಥರ ಮಾಡ್ತಾರೆ ಅಂತ ಗೊತ್ತಲ್ವ, ಅದೇ ರೀತಿಯಾಗಿ ಇಲ್ಲಿ ಮಲ್ಲಿಗೆ ಮೊಗ್ಗುಗಳನ್ನ ಪೋಣಿಸ್ತಾ ಇರೋದು. ಇಲ್ಲಿ ಆಂಟಿ ನೋಡಿ ನೀಟಾಗಿ ಅದನ್ನು ಆ ಒಂದು ರಟ್ಟಿಗೆ ಯಾವ ಥರ ಸುತ್ತುತ್ತಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇದು ನೋಡೋಕ್ಕೆ ಎಷ್ಟು ಈಸಿ ಅನಿಸುತ್ತೆ, ಬಟ್ ಮಾಡಬೇಕಾದ್ರೆ ಗೊತ್ತಾಗೋದು ಪ್ರತಿಯೊಂದು ಪ್ರೊಸೆಸ್ ಎಷ್ಟಿರುತ್ತೆ ಅಂತ. ಇನ್ನು ಇವಳೇನೋ ಹಾಡು ಹೇಳ್ತಿದ್ದಾಳೆ, ಬನ್ನಿ ಕೇಳ್ಕೊಂಡು ಬರೋಣ. ಅಕ್ಕ ತಕ್ಕ ನೋಡು ಎಗ್ರಿ ಎಗ್ರಿ ಆಡುತ್ತಿರು, ಗುಡ್ಡಗಳ ದಾಟದಲ್ಲಿ ಒಳೆ ಜೊತೆಯಲ್ಲಿ ಕಾಮನ ಬಿಲ್ಲನ್ನು ನೋಡಕ್ಕ, ಏಲೆರತಿ ಸಾತಿಯಲ್ಲೆಲ್ಲೂ ನಿನಗೆ ನೀನೆ ಸಾದಿ ಬೇರೆ ಯಾರಲ್ಲ, ಹಾಡುವ ಹಾಡುವ ಕುಣಿಯುವ ಕುಣಿಯುವ ಹಾಡುವ ಹಾಡಿಸಲಿ ದೂರದಲ್ಲಿ. ಇನ್ನು ಇವಳ ಜೊತೆ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಇದ್ವಿ. ಅದಾದಮೇಲೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ, ಅಂದರೆ ದಂಡಿ ಕಟ್ಟಲಿಕ್ಕೆಲ್ಲ. ಯಾಕಂದರೆ ಸುಮ್ಮನೆ ಕೂತು ನನಗೂ ಬೋರ್ ಆಯಿತು, ನಾನು ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕೈ ಜೋಡಿಸ್ದೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಮುಗ್ದೋಯ್ತು ಅಂತಲೇ ಹೇಳ್ಬೋದು. ನೋಡಿ ಈ ಥರ ಮೊಗ್ಗುಗಳನ್ನ ನೀಟಾಗಿ ಪೋಣಿಸ್ಕೊತಾ ಇರೋದು. ಅಂದರೆ ಸೂಜಿ ಸಹಾಯದಿಂದ ಈ ಥರ ಪೋಣಿಸ್ಕೊಂಡಾದಮೇಲೆ ನಮಗೆ ಒಂದೊಂದು ದಿಂಡು ಮಲ್ಲಿಗೆ ಮೊಗ್ಗುಗಳು ಸಿಗುತ್ತೆ. ಅದಾದಮೇಲೆ ಅಲ್ಲಿ ನೋಡಿ ಆಂಟಿಯ ಮೊಗ್ಗಿನ ಜಡೆಗೆ ಮಧ್ಯೆ ಏನು ಓಪನ್ ಆಗಿರುತ್ತೋ ಅದನ್ನು ಫಿಲ್ ಮಾಡಿದ್ದಾರೆ. ಸೊ ಫೈನಲಾಗಿ ನಂಗೆ ರೆಡಿ ಮಾಡಲಿಕ್ಕೆ ಶುರು ಮಾಡಿಕೊಂಡ್ರು. ಮೊದಲಿಗೆ ಇಲ್ಲಿ ಮೇಲ್ಗಡೆ ಒಂದು ಬಳೆ ಸಹಾಯದಿಂದ ಈ ಥರ ಜಡೆಗೆ ಫಿಕ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಚೌರಿಗಳನ್ನ ಹಾಕಿ, ನನ್ನ ಕೂದಲಷ್ಟು ಉದ್ದ ಇಲ್ಲಲ್ವ ಅದಕ್ಕೋಸ್ಕರ ಚೌರಿ
ಸೌರಿನ ಹಾಕಿ ಅದಕ್ಕೆ ನೀಟಾಗಿ ಗೊಂಡೆವನ್ನು ಕಟ್ಬಿಟ್ಟು ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಫೈನಲಾಗಿ ಆ ಒಂದು ಮೊಗ್ಗಿನ ಜಡೆನ ನನ್ನ ಹೇರ್ಗೆ ಫಿಕ್ಸ್ ಮಾಡಿದ್ರು. ನಾನು ತುಂಬ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ, ರೆಡಿ ಆಗೋದಿಲ್ಲ, ಯಾಕಂದರೆ ಬಿಕಾಸ್ ಟೈಮ್ ತುಂಬಾ ಕಡಿಮೆ ಇತ್ತು, ಸಂಜೆ ಆಗ್ತಾಯಿತ್ತು, ಫೋಟೋಸ್ ಎಲ್ಲ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ಕೊತಾ ಇದ್ವಿ. ಸೊ ಇಲ್ಲಿ ಆಂಟಿ ನನಗೆ ಫುಲ್ ಎಲ್ಲ ರೆಡಿ ಮಾಡ್ತಿರೋದು. ನಿಮ್ಗೆ ಯಾರಿಗಾದ್ರೂ ಈ ಮೊಗ್ಗಿನ ಜಡೆ ಹಾಕಿಸ್ಬೇಕು ಮಕ್ಕಳಿಗೆ ಅಂತ ಹೇಳಿದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ಸಕ್ಕದಾಗಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ ಫೈನಲಾಗಿ ನನ್ನ ಮೊಗ್ಗಿನ ಜಡೆ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ರೆಡಿ ಆದಮೇಲೆ ವೀಡಿಯೋಸ್ ಏನು ತಗೊಂಡಿಲ್ಲ, ಅದಕ್ಕೆ ಫೋಟೋಸ್ಗಳನ್ನ ನಾನು ಲಾಸ್ಟಿಗೆ ಅಟ್ಯಾಚ್ ಮಾಡಿರ್ತೀನಿ. ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.